ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಬಿಳಿ ಕೂದಲ ಸಮಸ್ಯೆ ಇರೋರಿಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಕೊಡ್ತೀನಿ. ಬನ್ನಿ, ನೀವೆಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಂಥ ಗಡಿಬಿಡಿಯಲ್ಲಿ ತಲೆ ವಾಶ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ದಾಗ ನಮ್ಮ ಬಿಳಿ ಕೂದಲಿಗೆ ಯಾವ ರೀತಿ ಕಪ್ ಮಾಡ್ಕೋಬೋದು ಅಂತ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಹೇರ್ ಪ್ಯಾಕ್ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು, ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ತಲೆ ಕೂಡ ವಾಶ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲು ಇರ್ತಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 10 ನಿಮಿಷ ಅಷ್ಟೇ ಬಿಟ್ಬಿಟ್ರೆ ಸಾಕು, ಚೆನ್ನಾಗಿ ಡ್ರೈ ಆಗಬೇಕು. ಆಮೇಲೆ ನೀವು ಎಷ್ಟು ಹೇರ್ ಸ್ಟೈಲ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಕೈಗೂ ಕೂಡ ಅಂಟೋದಿಲ್ಲ ಮತ್ತು ಚೆನ್ನಾಗಿ ಶೈನಿ ರೀತಿ ಕಾಣಿಸುತ್ತೆ. ಹಾಗಾದರೆ ನೋಡ್ತಾ ಇರ್ಬೋದು, ತಲೆಗೂ ಕೂಡ ಹಚ್ತಾ ಬರ್ತಾ ಇದ್ದೀನಿ, ನಿಮಗೆ ಕೈಗೂ ಕೂಡ ಅಂಟ್ತಾ ಇಲ್ಲ ನೋಡಿ. ಈ ರೀತಿ ಹೇರ್ ಪ್ಯಾಕ್ ಬಳಸ್ಕೊಂಡು ನೋಡಿ, ನಿಮಗೂ ಕೂಡ ಶಾಕ್ ಆಗ್ತೀರಾ. ಯಾಕಂದರೆ ಈ ರೀತಿ ಕೂಡ ಬಳಸ್ಕೋಬೋದು ಅಂತ ನೋಡಿಕೊಂಡು ಹೋಗಿ. ಹಾಗಾದರೆ ಅದಕ್ಕೆ ನೋಡಿ, ಕೈಯಲ್ಲಿ ನಾನು ಇವಾಗ ಹೇರ್ ಪ್ಯಾಕಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವಾ, ಇವಾಗಲೇ ಎಷ್ಟು ಕಪ್ಪಗಾಗಿರುವಂಥದ್ದು ಕೈ ಅಂತ ನೀವು ಕೂಡ ನೋಡ್ತಾ ಇರ್ಬೋದು. ಹಾಗಾದರೆ ನಾವು ಕೂಡ ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೋಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಾಡೋದಕ್ಕಾಗಿ ಫಸ್ಟಿಗೆ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಬಿಸಿ ಆಗ್ತಾ ಬಂದಮೇಲೆ ಅದರಲ್ಲಿ ನಾನು ಇವಾಗ ಈಗ ತೆಂಗಿನಕಾಯಿ ಹೊಡೆದಿರ್ತೀವಿ, ಹಿಂದುಗಡೆ ಭಾಗ ಜುಟ್ಟು ಇರುತ್ತಲ್ವ ವೀಕ್ಷಕರೇ, ಈಗ ನೋಡಿ ತೆಂಗಿನ ಬಾಗಿನಿಂದ ಹಿಂದ್ಗಡೆ ಇರುವಂಥ ಜುಟ್ಟು ಇರುತ್ತಲ್ವ, ಅದು ಜುಟ್ಟು ಎಲ್ಲನೂ ಈ ರೀತಿ ಚೂರು ಚೂರಾಗಿ ಮಾಡಿಕೊಂಡು ನಾನು ಇವಾಗ ಪ್ಯಾನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು 6 ಬಾದಾಮಿ ತೊಗೊಂಡಿದ್ದೀನಿ ನೋಡಿ. ಇವಾಗ ತೆಂಗಿನ ಜುಟ್ಟು ಮತ್ತು 6 ಬಾದಾಮಿ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಈ ರೀತಿ ಹುರಿತಾ ಬರಬೇಕು. ಎಲ್ಲಿ ತನಕ ಅಂದರೆ ಪೂರ್ತಿದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನಾನು ಹುರಿತಾ ಬರ್ತೀನಿ. ಅಂದರೆ ಸ್ವಲ್ಪ ಕಪ್ಪಗಾಗೋವರೆಗೂ ಕೈ ಆಡಿಸ್ತಾ ಇರಬೇಕಾಗತ್ತೆ. ಈ ತೆಂಗಿನ ಜುಟ್ಟು ಬೇಗನೆ ಕಪ್ಪು ಆಗುತ್ತೆ. ಇವಾಗ ಇದ್ರ ನೋಡ್ತಾ ಇರ್ಬೋದು, ಸ್ವಲ್ಪನೇ ಹುರಿತಾ ಇದ್ರೇ ಈ ರೀತಿ ಕಪ್ಪು ಆಗ್ತಾ ಬರುತ್ತೆ. ಬಾದಾಮಿ ಕೂಡ ಪೂರ್ತಿ ಕಪ್ಪುಗಾಗೋವರೆಗೂ ನೀವು ಕೈ ಬಿಡದೇ ಹುರಿತಾ ಬರಬೇಕು. ಇವಾಗ ನೋಡಿ, ನಾವು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತೀವಿ. ಸಡನ್ಲಿ ಯಾರಾದರೂ ಕರೆದ್ರೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಇಟ್ಕೊಂಡು ಫಂಕ್ಷನ್ಗೆ ಹೋಗುವಂಥದ್ದು ಕೂಡ ಮನಸ್ಸಾಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತೀವಲ್ವ. ಈ ರೀತಿ ಹೇರ್ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗೂ ಕೂಡ ಬಳಸ್ಕೋಬೋದು. ಹಾಗಾದರೆ ನೋಡಿ, ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ತೆಂಗಿನ ನೋಡ್ತಾ ಇರ್ಬೋದು, ನಾವು ಹಿಂದ್ಗಡೆ ಜುಟ್ಟು ಇರುತ್ತಲ್ವ ಪೂರ್ತಿ ಕಪ್ಪುಗಾಗ್ತಾ ಬರೋದು. ಈ ರೀತಿ ಪೂರ್ತಿ ಕಪ್ಪು ಆಗಬೇಕು. ಅದ್ರ ಜೊತೆಗೆ ಬಾದಾಮಿ ಕೂಡ ಪೂರ್ತಿ ಕಪ್ಪುಗಾಗಬೇಕು ನೋಡಿ. ತೆಂಗಿನ ಜುಟ್ಟು ಎಷ್ಟು ಕಪ್ಪುಗಾಗಿರುತ್ತಲ್ವ, ಬಾದಾಮಿ ಕೂಡ ಅಷ್ಟೇ ಕಪ್ಪುಗಾಗಬೇಕು. ಬಾದಾಮಿ ತುಂಬಾ ಒಳ್ಳೆಯದು, ತಲೆಗೂ ಕೂಡ ಒಳ್ಳೆಯದು. ಹಾಗೆ ನಮ್ಮ ತಲೆ ಕೂದಲು ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಬಾದಾಮಿ ಯೂಸ್ ಮಾಡ್ತಾ ಇರಬೇಕು. ನಾವು ಎಷ್ಟು ಬಾದಾಮಿ ತಿಂತೀವಿ ಹಾಗೆ ಬುದ್ಧಿಶಕ್ತಿ ಕೂಡ ಎಷ್ಟು ಚೆನ್ನಾಗಿ ಚುರುಕಾಗುತ್ತಲ್ವ, ಹಾಗೆ ನಮ್ಮ ತಲೆಗೂ ಕೂಡ ಈ ರೀತಿ ಬಳಸ್ತಾ ಬಂದರೆ ನಮ್ಮ ಕೂದಲು ಕೂಡ ಶೈನಾಗಿ ಇರುತ್ತೆ. ಹಾಗೆ ಇದರಲ್ಲಿರುವಂಥ ನೋಡ್ತಾ ಇರ್ಬೋದು, ಬಾದಾಮಿ ಏನಾಗುತ್ತೆ ಅಂದರೆ ಅಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಕೂದಲಿಗೂ ಕೂಡ ತುಂಬಾ ಗ್ರೋತ್ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಬಳಸ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ತೆಂಗಿನ ಜುಟ್ಟು ಪೂರ್ತಿ ಕಪ್ಪುಗಾಗೋವರೆಗೂ ನಾನು ಹುರ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಕೋಬೇಕು. ಎಷ್ಟು ಅಂದರೆ ಒಂದು 15ರಿಂದ 20 ನಿಮಿಷ ಬಿಟ್ಟರೂ ಕೂಡ ಪರವಾಗಿಲ್ಲ, ಪೂರ್ತಿ ತಣ್ಣಗಾಗಬೇಕು. ಇವಾಗ ನೋಡಿ, ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಈಗ ಪ್ಯಾನಿಗೆ ಹತ್ತಿರೋದು ಅಷ್ಟೇ ಕ್ಲೀನ್ ಮಾಡ್ತಾ ಹೋದರೆ ಕೈಯೆಲ್ಲ ಎಷ್ಟು ಕಪ್ಪಗಾಗ್ತಾ ಇರೋದಂತ. ಇವಾಗ ನಾನು ಯಾವಾಗಲೂ ಕೂಡ ಒಂದೇ ಒಂದು ಟಿಪ್ಸ್ ಹೇಳ್ತೀನಿ, ಏನಂದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕ್ತಿರಲ್ವ, ಹಾಗೇ ಮಾತ್ರ ಮುಚ್ಚೋದಕ್ಕೆ ಮಾತ್ರ ಹೋಗಬೇಡಿ ವೀಕ್ಷಕರೇ. ಈ ರೀತಿ ಪೇಪರ್ ಹಾಕ್ಕೊಂಡು ಮುಚ್ಚಿದ್ದೀವಿ ಅಂದರೆ ನಾವು ಏನೇ ರುಬ್ಬಿದಿರುವಂಥ ಕಲರ್ ಇರುತ್ತಲ್ವ, ಅದು ಪೇಪರ್ಗೆ ಮಾತ್ರ ಅಂಟ್ಕೊಳ್ಳುತ್ತೆ. ಮುಚ್ಚಳಿಕೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ನಮ್ಮ ಹೇರ್ ಕಲರ್ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಇವಾಗ ಎಲ್ಲ ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಬಾದಾಮಿ ಎಷ್ಟೆಲ್ಲ ಎಣ್ಣೆ ಬಿಟ್ಕೊಂಡಿರೋದಂತ. ಇವಾಗಲೇ ಎಷ್ಟು ಕಲರ್ ಬಂದಿರೋದಂದರೆ ಯೋಚನೆ ಮಾಡಿ, ನಾವು ತಲೆಗೂ ಕೂಡ ಎಷ್ಟು ಯೂಸ್ ಹಾಕಿ ಮಾಡ್ಕೋಬೋದಂತ. ಈ ಎಲ್ಲನೂ ಕೂಡ ನಾನು ಮಿಕ್ಸಿ ಮಾಡಿರೋದು ಒಂದು ಬೌಲಲ್ಲಿ ತೆಗಿತಾ ಇರೋದು. ಈ ರೀತಿ ನೀವು ಮಾಡಿ ತಿಂಗಳಾನುಗಟ್ಟಲೆ ಕೂಡ ಇಟ್ಕೊಂಡ್ರು ಅಂದರೆ ತುಂಬಾ ಒಳ್ಳೆಯದು. ಈ ರೀತಿ ಯೂಸ್ ಆಗೋದಕ್ಕೂ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನೀವು ಕೂಡ ಟ್ರೈ ಮಾಡಿದ ಮೇಲೆ ಗೊತ್ತಾಗೋದು. ಕೈ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಾಗಿದೆ ಅಂತ. ನಾನು ಸ್ವಲ್ಪ ಕೂಡ ಕೈಗೇನೂ ಹಚ್ಚಿಲ್ಲ ನೋಡಿ. ಕೈ ಅದರಲ್ಲಿ ಮುಣಿಸಿದ್ರೆ ಸಾಕು ಪೂರ್ತಿ ಕಪ್ಪು ಆಗ್ತಾ ಇರೋದು. ಹಾಗೆ ಕೂದಲು ಕೂಡ ತುಂಬಾ ಕಪ್ಪಗಾಗುತ್ತೆ. ನೀವು ಇದು ದಿನಾಲೂ ಕೂಡ ಬಳಸ್ಕೋಬೋದು, ವಾರದಲ್ಲಿ ಕೂಡ ಬಳಸ್ಕೋಬೋದು. ಇವಾಗ ನಾನು ಇದಕ್ಕೆ ಏನು ಹಾಕ್ತೀನಿ ಅಂತಂದರೆ,
ವ್ಯಾಸ್ಲಿನ್ ನೋಡಿ ವೀಕ್ಷಕರೇ, ನಿಮ್ಮ ಮನೇಲಿ ಕೂಡ ವ್ಯಾಸ್ಲಿನ್ ಇದ್ದೇ ಇರುತ್ತೆ. ಇವಾಗ ಚಳಿಗಾಲ ಅಂದಮೇಲೆ ಜಾಸ್ತಿ ವ್ಯಾಸ್ಲಿನ್ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ನಾನು ಇವತ್ತಿಗೆ ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನ್ ಎಷ್ಟು ತೊಗೋಬೇಕಂದ್ರೆ 1.5 ಸ್ಪೂನಷ್ಟು ತೊಗೊಂಡ್ರು ಕರೆಕ್ಟಾಗುತ್ತೆ. ನಮಗೆ ಪುಡಿ ಎಷ್ಟಿದೆ ಅಂತ ನೋಡಿಕೊಂಡು ನೀವು ವ್ಯಾಸ್ಲಿನ್ ಹಾಕ್ಕೋಬೇಕಾಗತ್ತೆ. ಒಂದು ಹದ ಬರಬೇಕು ವ್ಯಾಸ್ಲಿನ್ ಪೂರ್ತಿ ಹಾಕೋವರೆಗೂ, ಕರೆಕ್ಟಾಗಿ ಹದ ಬರೋವರೆಗೂ ನಾನು ವ್ಯಾಸ್ಲಿನ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಸ್ಪೂನಿಂದ ಕಲಿಸ್ತಾ ಬರಬೇಕು. ಎಲ್ಲಿವರೆಗೂ ಅಂದರೆ ಪೂರ್ತಿ ವ್ಯಾಸ್ಲಿನ್ ಮತ್ತು ಅದು ಕಲರ್ ಪೂರ್ತಿ ಅದರಲ್ಲಿ ಮಿಕ್ಸ್ ಆಗಬೇಕು ನೋಡಿ. ಎಷ್ಟು ನ್ಯಾಚುರಲಾಗಿ ಮಾಡಿರೋಂಥ ಹೇರ್ ಕಲರ್ ಅನ್ಬೋದು. ತುಂಬಾ ಒಳ್ಳೆಯದು. ಈ ರೀತಿ ನೀವು ಯಾವಾಗಾದರೂ ಜೆಂಟ್ಸ್ಗಾಗಲಿ ಲೇಡೀಸ್ ಆಗಲಿ ಚಿಕ್ಕ ಮಕ್ಕಳಿಗಾಗಲಿ ಈ ರೀತಿ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಅವರಿಗೆ ತುಂಬಾ ಯೂಸ್ ಆಗುವಂಥ ಹೇರಿಗೆ ಈ ಒಳ್ಳೆಯದಾದ ಟಿಪ್ಸ್ ತೋರಿಸ್ತಾ ಇದ್ದೀನಿ ಒಂದು. ಹಾಗಿದ್ರೆ ನೀವು ಕೂಡ ಬಳಸ್ಕೊಂಡು ನೋಡಿ. ಇವಾಗ ನೀವು ಇದೇ ರೀತಿ ಹಚ್ತಾ ಹೋದರೆ ನಿಮ್ಮ ತಲೆ ಕೂದಲು ಹಾಗೆ ಕಪ್ಪಾಗಿರುತ್ತೆ. ಇದರಿಂದ ಸ್ವಲ್ಪ ಕೂಡ ನೀವು ವಾಶ್ ಮಾಡಿದ್ರೂ ಕೂಡ ಸ್ವಲ್ಪ ಕೂಡ ಹೋಗೋದಿಲ್ಲ ನೋಡಿ. ಇವಾಗ ನಾನು ಕೈಗೂ ಕೂಡ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ಉಳಿದಿರೋದೆಲ್ಲ ನೀವು ರೀತಿ ವ್ಯಾಸ್ಲಿನ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಇವಾಗ ನೋಡಿ ಈ ರೀತಿ ನೀವು ಕೂಡ ವ್ಯಾಸ್ಲಿನಲ್ಲಿ ಹಾಕಿ ಇಟ್ಕೋಬೋದು. ನಿಮಗೆ ಸಡನ್ಲಿ ಎಲ್ಲಿಗಾದರೂ ಹೋಗಬೇಕಂದಾಗ ಈ ರೀತಿ ನೀವು ಬಳಸ್ಕೋಬೋದು. ಇವಾಗ ನೋಡಿ ನನ್ನ ಕೈಗೂ ಕೂಡ ನಿಮಗೆ ಹಚ್ಕೊಂಡಿರೋದು ಕಾಣಿಸ್ತಾ ಇರ್ಬೋದು. ಹಾಗೆ ವಾಶ್ ಮಾಡಿಕೊಂಡ್ರು ಕೂಡ ನೀರು ಹಾಕಿದ್ರು ಕೂಡ ಅದು ಹೋಗೋದಿಲ್ಲ ನೋಡಿ. ಎಷ್ಟು ಯೂಸ್ ಆಗುವಂಥ ಟಿಪ್ಸ್ ತೋರಿಸಿದ್ದೀನಿ. ಹಾಗಿದ್ರೆ ನೀವು ಕೂಡ ಬಳಸ್ಕೋಬೋದು. ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಈ ರೀತಿ ನೀವು ಕೂಡ ಬಳಸ್ಕೊಂಡು ನೋಡಿ. ತುಂಬಾ ನ್ಯಾಚುರಲ್ ಆಗಿ ಮಾಡಿರೋಂಥ ಹೇರ್ ಕಲರ್ ನೋಡ್ಬೋದು. ಇವಾಗ ನೋಡಿದ್ರಲ್ಲ, ನೀರು ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಹೋಗ್ತಾನೆ ಇಲ್ಲ. ನಾನಿವಾಗ ತಲೆಗೂ ಕೂಡ ಹಚ್ತಾ ಇದ್ದೀನಿ ನೋಡಿ. ಎಲ್ಲೆಲ್ಲಿ ಮಧ್ಯದಲ್ಲಿ ಬಿಳಿ ಕೂದಲು ಇರುತ್ತಲ್ವ, ಅಲ್ಲಿ ನಾವು ಹೇರ್ ಸ್ಟೈಲ್ ಮಾಡ್ಕೋಬೇಕಂದಿರ್ತೀವಲ್ವ, ಆವಾಗ ನಿಮ್ಗೆ ಅಲ್ಲಿ ಆ ಜಾಗದಲ್ಲಿ ಈ ರೀತಿ ನೀವು ಹೇರ್ ಪ್ಯಾಕ್ ಹಚ್ಕೊಂಡು ಹೋಗ್ಬೋದು. ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಕೊಂಡು ನೀವು ಹೇರ್ ಸ್ಟೈಲ್ ಮಾಡ್ಕೊಂಡು ನೋಡಿ. ನಿಮಗೆ ಕೈಗೂ ಕೂಡ ಅಂಟೋದಿಲ್ಲ. ತುಂಬಾ ಯೂಸ್ ಆಗುತ್ತೆ. ಈ ರೀತಿ ನೀವು ಕೂಡ ಹೇರ್ ಪ್ಯಾಕ್ ಬಳಸ್ಕೋಬೋದು. ತಲೆ ಕೂಡ ವಾಶ್ ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ನೋಡಿ. ಎಲ್ಲಾದರೂ ಗಡಿಬಿಡಿಯಲ್ಲಿ ಹೋಗುವಾಗ ಈ ರೀತಿ ಯೂಸ್ಫುಲ್ ಆಗುವಂಥದ್ದು ಬಳಸ್ಕೊಂಡು ನೋಡಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು, ನಾನು ಬ್ರಷಿನ ಸಹಾಯದಿಂದ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ಹಚ್ಕೊಂಡು ತೊಗೊಳ್ತೀನಿ. ಈ ರೀತಿ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಕೊಂಡು ನೀವು ತಲೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೋಬೋದು. ಕೈಗೂ ಕೂಡ ಅಂಟೋದಿಲ್ಲ. ಹೇರ್ ಸ್ಟೈಲ್ ಕೂಡ ಚೆನ್ನಾಗಿ ಬರುತ್ತೆ. ಇದರಲ್ಲಿ ವ್ಯಾಸ್ಲಿನ್ ಹಾಕಿರ್ತೀವಲ್ಲ, ಶೈನಿಯಾಗಿ ಕಾಣಿಸುತ್ತೆ ಕೂದಲು ಕೂಡ. ಹಾಗಿದ್ರೆ ಇವತ್ತಿನ ತೋರಿಸಿರುವಂಥ ಹೇರ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋ ಕೂಡ ಪೂರ್ತಿ ಎಂಡ್ವರೆಗೂ ನೋಡಿದರೆ ಎಲ್ಲರಿಗೂ ಕೂಡ ಧನ್ಯವಾದ.